ನಮಸ್ಕಾರ ಸ್ನೇಹಿತರೆ. ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಸಾವು ಖಚಿತ. ಇದನ್ನು ಯಾರಿಂದಲೂ ಬದಲಾಯಿಸಲು ಆಗುವುದಿಲ್ಲ. ಪ್ರತಿಯೊಬ್ಬರ ಜೀವನವು ಸಾವಿನಿಂದ ಕೊನೆಗೊಳ್ಳುತ್ತೆ. ಈ ಸಾವು ಹೇಗಿರುತ್ತೆ, ಯಾವಾಗ ಬರುತ್ತೆ ಎಂದು ಯಾರಿಂದಲೂ ಕೂಡ ಊಹಿಸಲು ಆಗಲಿಲ್ಲ. ಆದರೆ ಸಾವು ಅನ್ನೋದು ಕರ್ಮಫಲಗಳ ಮೇಲೆ ಅವಲಂಬಿತವಾಗಿದೆ. ನಾವು ನಮ್ಮ ಕೆಟ್ಟ ಹಾಗೂ ಒಳ್ಳೆಯ ಗುಣಗಳ ಆಧಾರದ ಮೇಲೆ ನಮ್ಮ ಸಾವು ಹೀಗಿರುತ್ತೆ ಅಂತ ಯೋಚಿಸ್ತೀವಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಮ್ಮ ರಾಶಿಯ ಆಧಾರದ ಮೇಲೆ ನಮ್ಮ ಸಾವು ಹೇಗೆ ಸಂಭವಿಸುತ್ತೆ ಎಂಬುದರ ಕುರಿತು ನಾವು ಸ್ವಲ್ಪ ತಿಳಿದುಕೊಳ್ಳಬಹುದು. ಹಾಗಾದರೆ ಇಂದಿನ ವಿಡಿಯೋದಲ್ಲಿ ವೃಷಭ ರಾಶಿಯವರ ಸಾವು ಹೇಗೆ ಬರುತ್ತೆ, ಅದರ ಜೊತೆಗೆ ಅವರ ಒಳ್ಳೆಯ ಗುಣಗಳೇನು, ಕೆಟ್ಟ ಗುಣಗಳೇನು, ಯಾವ ಗುಣಗಳನ್ನು ಬಿಟ್ಟರೆ ಒಳ್ಳೆಯದಾಗುತ್ತೆ, ಹಾಗೂ ವೃಷಭ ರಾಶಿಯವರ ಬಗ್ಗೆ ಇನ್ನೂ ಹಲವಾರು ಕುತೂಹಲಕಾರಿ ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಮೊದಲನೆಯದಾಗಿ ವೃಷಭ ರಾಶಿಯವರ ಒಳ್ಳೆಯ ಗುಣಗಳ ಬಗ್ಗೆ ನೋಡೋದಾದರೆ, ದ್ವಾದಶ ರಾಶಿಗಳಲ್ಲಿ ವೃಷಭ ರಾಶಿಯು 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಭೂಮಿಯ ಚಿಹ್ನೆಯನ್ನು ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು, ಸಹನಾಶೀಲರು, ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ. ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಹಣ ಮತ್ತು ಆಸ್ತಿಯನ್ನು ಇಷ್ಟಪಡುವರು. ಅದರ ಗಳಿಕೆಗಾಗಿ ಸಾಕಷ್ಟು ಶ್ರಮವನ್ನು ವಿನಿಯೋಗಿಸುತ್ತಾರೆ. ವಿಶ್ವಾಸಾರ್ಹ ವರ್ತನೆ, ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ಗುರಿಯಿಂದಾಗಿ ಮಾಡುವ ಉದ್ಯೋಗದಲ್ಲಿ ಸೂಕ್ತ ಆಸಕ್ತಿ ಹಾಗೂ ತಲ್ಲೀನತೆಯನ್ನು ತೋರುವರು. ನಿರ್ದಿಷ್ಟ ಯೋಜನೆಯ ಮೇಲೆ ಗಮನವನ್ನು ಕೇಂದ್ರೀಕರಿಸುವರು. ಸುತ್ತಲಿನ ಪರಿಸರದ ಮೇಲೆ ಸೂಕ್ತ ಹೊಂದಾಣಿಕೆ ಹಾಗೂ ಸ್ನೇಹಪರ ವರ್ತನೆಯ ಮೂಲಕ ಎಲ್ಲವನ್ನೂ ಸುಲಭವಾಗಿ ನಿರ್ವಹಿಸುವರು. ವೃಷಭ ರಾಶಿಯ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿಗಳಾಗಿರುತ್ತಾರೆ. ಇತರ ವ್ಯಕ್ತಿಗಳನ್ನು ದಯೆ ಮತ್ತು ಉದಾರ ಭಾವನೆಗಳಿಂದ ಪರಿಗಣಿಸುತ್ತಾರೆ. ಅಂತೆಯೇ ಇತರರ ಏಳಿಗೆಯನ್ನು ಹಾಗೂ ಒಳಿತನ್ನು ಬಯಸುವ ವ್ಯಕ್ತಿಗಳು ಹೌದು. ಭೌತಿಕಾಂಶಗಳೊಂದಿಗೆ ಉತ್ತಮವಾಗಿರಲು ಬಯಸುವ ಇವರು ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಲು ಮುಂದಾಗುವರು. ಎಂತಹ ಕಠಿಣ ಸಂದರ್ಭಗಳು ಎದುರಾದರೂ ಅದನ್ನು ಎದುರಿಸುವ ಧೈರ್ಯ ಹಾಗೂ ಮನಸ್ಥಿತಿಯನ್ನು ಹೊಂದಿರುತ್ತಾರೆ. ಜೀವನದಲ್ಲಿ ಇತರರ ಸಂತೋಷಕ್ಕಾಗಿಯೂ ಸಾಕಷ್ಟು ಶ್ರಮವನ್ನು ವಹಿಸುವರು. ಸಂವೇದನಾಶೀಲರಾಗಿದ್ದರೂ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಹಾಗೂ ಸ್ಥಿರತೆಯನ್ನು ಹೊಂದಿರುತ್ತಾರೆ. ಶುಕ್ರನು ಈ ರಾಶಿಯವರನ್ನು ಆಳುವುದರಿಂದ ಇವರು ಸದಾಕಾಲ ಉದಾರ ಮತ್ತು ಕಾಳಜಿಯುಳ್ಳ ಪ್ರವೃತ್ತಿಯನ್ನು ತೋರುವರು. ವೃಷಭ ರಾಶಿಯವರು ತಾವು ಬಯಸುವ ವ್ಯಕ್ತಿಗಳು ಅಥವಾ ತಮ್ಮ ಆತ್ಮೀಯ ವ್ಯಕ್ತಿಗಳು ಸುಂದರ ಹಾಗೂ ಪ್ರೀತಿಯಿಂದ ಇರಬೇಕು ಅಂತ ಬಯಸುತ್ತಾರೆ. ಇವರ ಜನ್ಮದಲ್ಲಿ ಸೂರ್ಯನ ಪ್ರಭಾವವನ್ನು ಪಡೆದುಕೊಂಡಿದ್ದರೆ ಸ್ಪರ್ಶಶೀಲರು, ಸಂಪ್ರದಾಯವಾದಿಗಳು ಆಗಿರುತ್ತಾರೆ. ಜೊತೆಗೆ ಅಂದುಕೊಂಡ ಸಂಗತಿಯಲ್ಲಿ ತೃಪ್ತಿ ಪಡೆಯುವ ತನಕವೂ ವಿಷಯಗಳಿಗೆ ಅಂಟಿಕೊಂಡಿರಲು ಸಿದ್ಧರಾಗಿರುತ್ತಾರೆ. ಈ ವ್ಯಕ್ತಿಗಳು ಸಹಜ ರೀತಿಯಲ್ಲಿಯೇ ಸಹನೆ ಹಾಗೂ ಶಾಂತ ಸ್ವಭಾವವನ್ನು ಹೊಂದಿರುತ್ತಾರೆ. ಇನ್ನು ವೃಷಭ ರಾಶಿಯವರ ನಕಾರಾತ್ಮಕ ಗುಣಗಳ ಬಗ್ಗೆ ನೋಡೋದಾದರೆ, ಮೊದಲನೆಯದಾಗಿ ಬೇಡಿಕೆಗಳ ಬಗ್ಗೆ ಅಚಲ. ನೀವು ವೃಷಭ ರಾಶಿಯವರ ದೃಷ್ಟಿಕೋನವನ್ನು ಒಪ್ಪದಿದ್ದರೆ ಅವರು ತಮ್ಮ ಅಭಿಪ್ರಾಯವನ್ನು ಅಚಲವಾಗಿ ನಿಮ್ಮ ಮುಂದಿಡುತ್ತಾರೆ ಮತ್ತು ನೀವು ಒಪ್ಪದೇ ಇದ್ದರೆ ಉಗ್ರ ಸ್ವಭಾವವನ್ನು ಹೊಂದುತ್ತಾರೆ. ಹಠಮಾರಿ ವೃಷಭ ರಾಶಿಯು ಕಟ್ಟುನಿಟ್ಟಾದ ನಂಬಿಕೆಗಳು ಮತ್ತು ಉದ್ದೇಶಗಳಲ್ಲಿ ಸಿಕ್ಕಿ ಬೀಳುವ ಸಾಧ್ಯತೆ ಇದೆ, ಏಕೆಂದರೆ ಇದು ಸ್ಥಿರ ಚಿಹ್ನೆಯಾಗಿದೆ. ಇದರ ಪರಿಣಾಮವಾಗಿ ಅವರು ಇತರರ ಭಾವನೆಗಳ ಬಗ್ಗೆ ಅಸಡ್ಡೆ ಹೊಂದಬಹುದು. ವಿಶೇಷವಾಗಿ ಅವರ ದಿನಚರಿಯು ಅವರಿಗೆ ಭದ್ರತೆಯ ಭಾವವನ್ನು ಒದಗಿಸಿದಾಗ ಇತರರ ಬಗ್ಗೆ ಗಮನ ವಹಿಸದೇ ಇರಬಹುದು. ಎರಡನೆಯದಾಗಿ ವಿಪರೀತ ಹಣದ ಹುಚ್ಚು. ವೃಷಭ ರಾಶಿಯು ಭೌತಿಕ ಆಸ್ತಿಯ ಪ್ರಾಬಲ್ಯ ಹೊಂದಿದೆ. ಅವರು ಆಗಾಗ್ಗೆ ತಮ್ಮ ಆದಾಯ ಮತ್ತು ಅವರು ನಿಭಾಯಿಸಬಲ್ಲ ವಸ್ತುಗಳ ಮೇಲೆ ಸ್ವಯಂ ಮೌಲ್ಯದ ಗ್ರಹಿಕೆಯನ್ನು ಆಧರಿಸಿರುತ್ತಾರೆ. ತಮ್ಮ ಸಂತೋಷದ ಕೀಲಿಯು ತಮ್ಮ ಆದಾಯವನ್ನು ಹೆಚ್ಚಿಸುವುದರಲ್ಲಿದೆ ಎಂದು ಅವರು ಭಾವಿಸುತ್ತಾರೆ. ವೃಷಭ ರಾಶಿಯ ಕೆಟ್ಟ ಗುಣಗಳಲ್ಲಿ ಒಂದಾದ ಐಷಾರಾಮಿ ವಸ್ತುಗಳನ್ನು ಶಕ್ತಿ ಮತ್ತು ಸ್ಥಾನಮಾನದ ಸಂಕೇತಗಳಾಗಿ ಪ್ರದರ್ಶಿಸುವುದು ಅವರ ಅಗತ್ಯತೆಯಾಗಿದೆ. ಮೂರನೆಯದು ಸೋಮಾರಿತನ. ಮದ್ಯ, ಮಾಂಸಾಹಾರ ಮುಂತಾದ ಶ್ರೀಮಂತ ಮತ್ತು ರಿಚ್ ಫುಡ್ ಬಗ್ಗೆ ಅವರ ಒಲವಿನ ಕಾರಣದಿಂದಾಗಿ ವೃಷಭ ರಾಶಿಯವರಂತಹ ಜೀವನವನ್ನು ಶಾಶ್ವತವಾಗಿ ಆಶ್ರಯಿಸಬಹುದು. ಒಂದು ನಿರ್ದಿಷ್ಟ ಹಂತದವರೆಗೆ ಎಲ್ಲವೂ ವಿನೋದಮಯವಾಗಿ ಮತ್ತು
ಧನಾತ್ಮಕವಾಗಿ ತೋರುತ್ತದೆ. ಆದರೆ ನಂತರ ವಿಷಯಗಳು ನಿಯಂತ್ರಣದಿಂದ ಹೊರಬರಲು ಪ್ರಾರಂಭಿಸುತ್ತವೆ ಮತ್ತು ಬೊಜ್ಜು ಹಾಗೂ ಅಂತಿಮವಾಗಿ ಅವರಿಗೆ ಸೋಮಾರಿತನಕ್ಕೆ ಕಾರಣವಾಗುತ್ತದೆ. ಅವರಿಗೆ ನೆಮ್ಮದಿ ಮತ್ತು ವಿಶ್ರಾಂತಿ ಅಗತ್ಯದ ಕಾರಣ ಅವರು ಸೋಮಾರಿಗಳೆಂದು ಖ್ಯಾತಿಯನ್ನು ಹೊಂದಿದ್ದಾರೆ. ಮೂರನೆಯದು ಇತರರ ಬಗ್ಗೆ ಅಸೂಯೆ ಪಡುವುದು. ವೃಷಭ ರಾಶಿಯ ನಕಾರಾತ್ಮಕ ಗುಣಲಕ್ಷಣಗಳಲ್ಲಿ ಒಂದು ಅಸೂಯೆ. ಅಸೂಯೆಯಿಂದ ಅವರು ಕೆಟ್ಟವರಾಗಿ ಕಾಣಬಹುದು. ಅವರು ನಿಮ್ಮ ಬಗ್ಗೆ ಭೌತಿಕ ಅಸೂಯೆ ಹೊಂದುವ ಬಗ್ಗೆ ಮುಕ್ತರಾಗಿದ್ದಾರೆ. ಅವರು ಈಗಾಗಲೇ ನಿಮ್ಮ ಬಳಿ ಇರುವ ಅವರು ಹೊಂದಿರದ ಎಲ್ಲವನ್ನೂ ಅವರು ನಿಮ್ಮಿಂದ ತೆಗೆದುಕೊಳ್ಳಲು ಬಯಸುತ್ತಾರೆ. ಸಹೋದ್ಯೋಗಿಯೊಬ್ಬರು ಹೊಸ ಕೆಲಸವನ್ನು ಪಡೆಯುತ್ತಾರೆ ಅಥವಾ ನೆರೆಹೊರೆಯವರು ಹೊಸ ಕಾರನ್ನು ಖರೀದಿಸುತ್ತಾರೆ ಎಂದರೆ ಅವರು ತಮ್ಮಲ್ಲಿರುವುದನ್ನು ಬಯಸುವಂತೆ ಪ್ರಚೋದಿಸಬಹುದು. ನಾಲ್ಕನೆಯದು ಸ್ವಯಂ ಪ್ರೀತಿ. ವೃಷಭ ರಾಶಿಯವರು ವಿಶ್ವಾಸಾರ್ಹ ಮತ್ತು ಸ್ಥಿರವಾಗಿದ್ದರೂ ಅವರ ಸ್ಥಿರತೆಯ ಅಗತ್ಯವು ಆಗಾಗ್ಗೆ ಭೌತಿಕ ಅಹಂಕಾರ ಮತ್ತು ಸೊಕ್ಕಿನ ನಡವಳಿಕೆಗೆ ಕಾರಣವಾಗುತ್ತದೆ. ವೃಷಭ ರಾಶಿಯು ಕಟ್ಟುನಿಟ್ಟಾದ ಮಿತಿಗಳನ್ನು ಹೊಂದಿದೆ. ಇದು ಕೆಲವೊಮ್ಮೆ ಉಪಯುಕ್ತವಾಗಬಹುದಾದರೆ ಕೆಲವೊಮ್ಮೆ ಇತರರಿಗೆ ವೃಷಭ ರಾಶಿಯ ವ್ಯಕ್ತಿತ್ವವು ಇತರರಿಗೆ ತಲೆಬಾಗುವುದಿಲ್ಲ ಎಂಬ ಅನಿಸಿಕೆ ನೀಡುತ್ತದೆ. ಅವರು ಹೃದಯದಲ್ಲಿ ತಮ್ಮ ಸ್ವಾರ್ಥ ಹಿತಾಸಕ್ತಿಗಳನ್ನು ಹೊಂದಿಲ್ಲದಿದ್ದರೆ ಅವರು ನಿಮಗೆ ಯಾವುದೇ ಅನುಕೂಲಗಳನ್ನು ಮಾಡುವುದಿಲ್ಲ. ಐದನೆಯದು ದ್ವೇಷವನ್ನು ಹಿಡಿದಿಟ್ಟುಕೊಳ್ಳುತ್ತಾರೆ. ವೃಷಭ ರಾಶಿಯವರು ತಮ್ಮ ಜೀವನದ ಕೊನೆಯವರೆಗೂ ದ್ವೇಷವನ್ನಿಟ್ಟುಕೊಳ್ಳಬಹುದು. ಈ ಎಲ್ಲ ರಾಶಿಚಕ್ರ ಚಿಹ್ನೆಗಳಲ್ಲಿ ಅವರು ದ್ವೇಷವನ್ನು ದೀರ್ಘಕಾಲ ಇಟ್ಟುಕೊಳ್ಳುವವರಲ್ಲಿ ಒಬ್ಬರು. ಅವರು ತಪ್ಪುಗಳನ್ನು ಮಾಡಲು ಅಸಹ್ಯ ಪಡುತ್ತಾರೆ ಮತ್ತು ತುಂಬ ಹಠಮಾರಿಗಳಾಗಿರುತ್ತಾರೆ. ಅವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವ ವ್ಯಕ್ತಿಯನ್ನು ಅವರು ಎದುರಿಸಿದಾಗ ರಾಜಿ ಮಾಡಿಕೊಳ್ಳುವುದು ಅಥವಾ ಅವರೊಂದಿಗೆ ಬೆಳೆದಿರುವ ಅಸಮಾಧಾನವನ್ನು ಬಿಡುವುದು ಅವರಿಗೆ ಕಷ್ಟವಾಗಬಹುದು. ಇದು ದೊಡ್ಡ ದ್ವೇಷವನ್ನಿಟ್ಟುಕೊಳ್ಳುವುದಕ್ಕೆ ಕಾರಣವಾಗಬಹುದು. ಆರನೆಯದು ಅತಿಯಾದ ಪೊಸೆಸಿವ್ನೆಸ್. ವೃಷಭ ರಾಶಿಯವರು ಸ್ವಾಭಾವಿಕವಾಗಿ ಸೌಮ್ಯಶೀಲ ಮನೋಭಾವವನ್ನು ಪ್ರದರ್ಶಿಸುತ್ತಾರೆ. ಸುರಕ್ಷಿತ ಜೀವನವನ್ನು ಹೊಂದುವ ಅವರ ಗೀಳು ಅವರ ನಿಯಂತ್ರಣವನ್ನು ಸಾಧಿಸುವ ಅವರ ನಡವಳಿಕೆಯ ಮೂಲವಾಗಿದೆ. ಈ ರಾಶಿಚಕ್ರದ ಚಿಹ್ನೆಯು ಆಗಾಗ್ಗೆ ಅವರ ಸಂಬಂಧ ಮತ್ತು ಅವರಲ್ಲಿರುವ ವಸ್ತುಗಳ ಮೇಲೆ ಸ್ವಾಮ್ಯವನ್ನು ಹೊಂದಿರುತ್ತದೆ. ವಿಶೇಷವಾಗಿ ಅದು ಹೆಚ್ಚು ಮೌಲ್ಯಯುತವಾದರೆ ಅವರು ತೋರುವ ನಡವಳಿಕೆಯು ಸ್ವಯಂ ಭದ್ರತೆಯ ಕೊರತೆಯ ಪರಿಣಾಮವಾಗಿದೆ. ಇದು ಇತರರಿಂದ ಬೆದರಿಕೆಗೆ ಗುರಿಯಾಗುವಂತೆ ಮಾಡುತ್ತದೆ. ಏಳನೆಯದು ಪರ್ಸನಲ್ ಸ್ಪೇಸ್. ವೃಷಭ ರಾಶಿಯ ಜನರು ತಮ್ಮದೇ ಆದ ಖಾಸಗಿ ಸ್ಥಳದಲ್ಲಿ ವಾಸಿಸಲು ಇಷ್ಟಪಡುತ್ತಾರೆ. ಬದಲಾವಣೆಯು ಸವಾಲಾಗಿರಬಹುದು. ವಿಶೇಷವಾಗಿ ಅವರಲ್ಲಿನ ಹೊಸತನವು ನಿರ್ಣಾಯಕವಾಗಿದ್ದರೂ ಈ ಸ್ಥಿರ ಚಿಹ್ನೆಗಳು ತಮ್ಮ ಆರಾಮ ವಲಯವನ್ನು ಎಂದಿಗೂ ಬಿಡುವುದಿಲ್ಲ. ಅವರು ತಮ್ಮ ಮನಸ್ಥಿತಿಗೆ ಆದ್ಯತೆ ನೀಡುತ್ತಲೇ ಖಾಸಗಿತನಕ್ಕಾಗಿ ಹಾತೊರೆಯುತ್ತಾರೆ. ಕೆಲವೊಮ್ಮೆ ಅವರು ತಮ್ಮ ಮನಸ್ಥಿತಿಯನ್ನು ವಿವೇಕಯುತ ಮತ್ತು ಸ್ಥಿರವಾಗಿಡಲು ಇತರರಿಂದ ದೂರವಿರುತ್ತಾರೆ. ಇನ್ನು ಬಹುಮುಖ್ಯವಾದ ವಿಷಯ ಏನು ಅಂದರೆ ವೃಷಭ ರಾಶಿಯವರಿಗೆ ಸಾವು ಹೇಗೆ ಬರುತ್ತೆ ಅಂತ ನೋಡೋದಾದರೆ ವೃಷಭ ರಾಶಿಯವರು ತುಂಬ ಮೃದು ಸ್ವಭಾವದವರು. ಸರಳ ಜೀವನ ಮಾಡುವ ವೃಷಭ ರಾಶಿಯವರು ಯೋಗಕ್ಷೇಮದ ಬಗ್ಗೆ ಮಾತ್ರ ಕಾಳಜಿ ವಹಿಸುತ್ತಾರೆ. ಅವರು ಯಾರಿಗಾಗಿ ಮತ್ತು ಯಾವುದಕ್ಕೂ ತಮ್ಮ ವಸ್ತುಗಳನ್ನು ಬಿಟ್ಟುಕೊಡುವುದಿಲ್ಲ ಮತ್ತು ಈ ಮನೋಭಾವವು ಅವರ ವಿರುದ್ಧ ತಿರುಗಬಹುದು. ಅವರ ಸ್ವಾರ್ಥ ನಡವಳಿಕೆಯನ್ನು ಇಷ್ಟಪಡದವರಿಂದ ಅವರು ಸಾಯುವ ಸಾಧ್ಯತೆ ಹೆಚ್ಚಾಗಿದೆ. ಸಾವನ್ನಪ್ಪುವುದು ಮೊದಲೇ ನಿರ್ಧಾರವಾಗಿರುತ್ತೆ. ನಾವು ಜೀವನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಸಾವಿಗೆ ಹೆದರುವ ಅವಶ್ಯಕತೆ ಇಲ್ಲ. ಹಾಗಾಗಿ ಮಾಡುವ ಕೆಲಸಗಳನ್ನು ಶ್ರದ್ಧೆ ಭಕ್ತಿಯಿಂದ ಮಾಡೋಣ. ದೇವರು ಕೂಡ ಮೆಚ್ಚುತ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರು ಕೂಡ ಈ ಮಾಹಿತಿಯನ್ನು ತಿಳಿಯುವಂತಾಗಲಿ. ಧನ್ಯವಾದಗಳು.